ಟಿಕೆಟ್ ಪ್ರೈಸ್ ಬಂದು 1500-2000 ರೂಪೀಸ್ ಇರುತ್ತಪ್ಪ. ಲಕ್ಸುರಿಯಸ್ ಸಿನಿಮಾನ ಲಕ್ಸುರಿಯಸ್ ಸಿನಿಮಾ ಹಾಲ್. ನನಗೆ ಇಂಗ್ಲಿಷ್ ಗೊತ್ತಿಲ್ರ ಹಳ್ಳಿ ಮುಖ. ಹೋಗ್ತಿದ್ದಂಗೆ ನಮ್ಮನ್ನ ರಾಜಣ್ಣ ಅಂಡ್ ಅಪ್ಪು ಬಾಸ್ ವೆಲ್ಕಮ್ ಮಾಡಿದ್ರು. ಹಾಗೆ ನಮ್ಮ ವಿಷ್ಣು ದಾದ ಕೂಡ ಇದ್ರು. ನನಗೆ ಕ್ರೌಡ್ ಇರಬೇಕು, ವಿಸಿಲ್ ಹೊಡಿಬೇಕು, ಕಿರ್ಚಬೇಕು, ಕೂಗಾಡಬೇಕು, ಕುಣಿಬೇಕು, ಹಂಗಿರ್ಬೇಕು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮತ್ತೆ ರಘು ಇವತ್ತು ಮೂವಿ ಡೇಟ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಯಾವುದೋ ಮೂವಿ ಕರ್ಕೊಂಡು ಹೋಗ್ತೀನಿ, ಯಾವುದೋ ಥಿಯೇಟ್ರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ. ಎಲ್ಲಿಗೆ ಏನು ಅಂತ ನಾನೇನು ಕೇಳಿಲ್ಲ. ಮೂವಿ ಡೇಟ್ ಅಲ್ವಾ, ಓಕೆ ಹೋಗೋಣ ಬಾ ಅಂತ ಹೇಳಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ವಿಂಟರ್ ಮುಗಿತಾ ಬಂತು. ಜನರಲಿ ವಿಂಟರ್ ಮುಗಿತಾ ಬರ್ತಿದ್ದಂಗೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಡ್ರೈ ವೆದರ್ ಇರುತ್ತೆ. ಅಂದ್ರೆ ಮೈಯೆಲ್ಲ ತುಂಬಾ ಹೊಡೆಯುತ್ತೆ, ತುರ್ಕೆ ಶುರು ಆಗ್ಬಿಡುತ್ತೆ, ಅಷ್ಟು ಡ್ರೈನೆಸ್ ಇರುತ್ತೆ. ಚೆನ್ನಾಗಿ ನೀರು ಕುಡೀರಿ, ಅದ್ರ ಜೊತೆಗೆ ಕರೆಕ್ಟ್ ಆಗಿರೋ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಸೊ ಅದಕ್ಕೆ ಅಂತಾನೆ ಡರ್ಮಾಕೋ ಅವರು 4% ಯೂರಿಯಾ ಡೀಪ್ ಮಾಯಿಶ್ಚರೈಸಿಂಗ್ ಕ್ರೀಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಎಸ್ಪೆಷಲಿ ಫಾರ್ ಡ್ರೈ ಅಂಡ್ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ಗೆ. ನನ್ನೊಂದು ಎಲ್ಬೋಸ್ ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ. ಸಿಕ್ಕಾಪಟ್ಟೆ ಡ್ರೈ ನನಗೆ ಎಲ್ಬೋಸು ನೋಡಿ, ತುಂಬಾ ಡ್ರೈ ಇರುತ್ತೆ. ಎಲ್ಬೋಸು, ಆಮೇಲೆ ಕ್ರ್ಯಾಕ್ಟ್ ಹೀಲ್ಸ್ ಅಂದ್ರೆ ಇಮ್ಮಡಿ ಒಡೆದು ಹೋಗಿರೋದು, ಅಥವಾ ಡ್ರೈ ನೀಸ್, ಮಂಡಿಗಳು ತುಂಬಾ ಡ್ರೈ ಆಗಿರೋದು. ನನಗೆ ಅರೌಂಡ್ ದ ಲಿಪ್ಸ್ ಎಲ್ಲ ತುಂಬಾ ಡ್ರೈ ಇರುತ್ತೆ, ಫೇಸ್ ತುಂಬಾ ಡ್ರೈ ಆಗ್ಬಿಡುತ್ತೆ. ಸಮ್ಮರ್ಗೆ ಚೇಂಜ್ ಆಗುತ್ತಲ್ಲ ವೆದರು, ಆ ಟೈಮಲ್ಲಂತೂ ತುಂಬಾ ಡ್ರೈ ಆಗ್ಬಿಡುತ್ತೆ ನನ್ನ ಸ್ಕಿನ್. ಅದಕ್ಕೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಈ ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ನ ಡೀಪ್ ಆಗಿ ಮಾಯಿಶ್ಚರೈಸ್ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ರಿಮೂವ್ ಮಾಡುತ್ತೆ. ಇದರಲ್ಲಿ ಕಾಂಬಿನೇಷನ್ ಆಫ್ ಸೆರಮೈಡ್ಸ್ ಮತ್ತೆ ಆಕ್ಟಿವ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ನ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ರಿಮೂವ್ ಮಾಡುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ. ನಿಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಮಾಯಿಶ್ಚರೈಸ್ ಮಾಡುತ್ತೆ. ಯೂರಿಯಾ ನಿಮ್ಮ ಸ್ಕಿನ್ ಅನ್ನ ಜೆಂಟಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಿ ಡೆಡ್ ಸ್ಕಿನ್ ಸೆಲ್ಸ್ ಅನ್ನ ರಿಮೂವ್ ಮಾಡುತ್ತೆ. ಅದ್ರ ಜೊತೆಗೆ ಡೀಪ್ ಆಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸೆರಮೈಡ್ ಮಾಯಿಶ್ಚರ್ ಲಾಸ್ ಅನ್ನ ಕಂಟ್ರೋಲ್ ಮಾಡಿ ಸ್ಕಿನ್ ಬ್ಯಾರಿಯರ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಇದು ಡರ್ಮಟಾಲಜಿಸ್ಟ್ ಅಪ್ರೂವ್ಡ್. ಇದನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನ ಯೂಸ್ ಮಾಡಿ ತೋರಿಸ್ತೀನಿ ಇವಾಗ. ಇದ್ರ ಟೆಕ್ಸ್ಚರ್ ತುಂಬಾ ಲೈಟ್ ವೇಟ್ ಹಾಗೆ ನಾನ್ ಗ್ರೀಸಿ ಆಗಿರುತ್ತೆ. ಇದು ಹೆವಿ ಅಥವಾ ಸ್ಟಿಕ್ಕಿ ಆಗಿರೋದಿಲ್ಲ. ಇದನ್ನ ನೀವು ಎಲ್ಬೋಸ್, ಫೀಟ್, ನೀಸ್ ಹಾಗೆ ಯಾವುದೇ ತರ ಡ್ರೈ ಏರಿಯಾಸ್ಗೆ ಹಚ್ಕೋಬಹುದು. ಯೂರಿಯಾ ನಿಮ್ಮ ಸ್ಕಿನ್ ನ ಮಾಯಿಶ್ಚರ್ ನ ರೆಗ್ಯುಲೇಟ್ ಮಾಡೋದಲ್ಲದೆ ನ್ಯಾಚುರಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸೆರಮೈಡ್ ಕಾಂಪ್ಲೆಕ್ಸ್ ಸ್ಕಿನ್ ಬ್ಯಾರಿಯರ್ ನ ಸ್ಟ್ರೆಂಥನ್ ಮಾಡುತ್ತೆ. ಲ್ಯಾಕ್ಟಿಕ್ ಆಸಿಡ್ ನಿಮ್ಮ ಸ್ಕಿನ್ ಮಾಯಿಶ್ಚರ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಲ್ಲದೆ ನಿಮ್ಮ ಸ್ಕಿನ್ ನ ಬ್ರೈಟನ್ ಮಾಡಿ ಸ್ಮೂದನ್ ಮಾಡುತ್ತೆ. ದ ಡರ್ಮಾಕೋ ಅವರ ಎಲ್ಲ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ. ದ ಡರ್ಮಾಕೋ ಅವರು ಯಂಗ್ ಸೈಂಟಿಸ್ಟ್ ಮುಖಾಂತರ ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಎಂಪವರ್ ಮಾಡ್ತಿದ್ದಾರೆ. ನೀವು ಮಾಡುವಂತಹ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಲಿಂಕ್ ಆಗಿ ಆ ಮಗುನ ಎಂಪವರ್ ಮಾಡೋದಕ್ಕೆ ಅಥವಾ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ಇವರ ಓನ್ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಟ್ಯಾಗ್ಡ್ ಪ್ರಾಡಕ್ಟ್ಸ್ ನ ನೋಡೋದಕ್ಕೆ ಮರಿಬೇಡಿ. ಲವ್ ಯು ಆಲ್, ಬಾಯ್. ಸೊ ಇವತ್ತು ನಾವು ಒಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದೀವಿ. ಸ್ಪೆಷಲ್ ವ್ಲಾಗ್ ಏನಲ್ಲ, ಆಕ್ಚುಲಿ ಮೂವಿಗೆ ಹೋಗ್ತಾ ಇದೀವಿ. ನಾವು ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀವಿ. ಅಂದ್ರೆ ಈ PVR ಅವ್ರದ್ದು ಡೈರೆಕ್ಟರ್ಸ್ ಕಟ್ ಅಂದ್ಬಿಟ್ಟು ಏನೋ ಗೋಲ್ಡ್ ಕ್ಲಾಸ್ ಸಮಥಿಂಗ್ ಓಪನ್ ಮಾಡಿದಾರಲ್ವಾ, ರೆಕ್ಸ್ ಥಿಯೇಟರ್ ಇತ್ತು. ಆಕ್ಚುಲಿ ಮುಂಚೆ ಆ ಜಾಗದಲ್ಲಿ ರೆಕ್ಸ್ ಥಿಯೇಟರ್ ಇತ್ತು, ಲೋಕಲ್ ಥಿಯೇಟರ್, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು. ಸೊ ಇವಾಗ ಅದನ್ನು ಹೊಡೆದು ಹಾಕ್ಬಿಟ್ಟು ಇವ್ರು ಮಾಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ನಾವು ಇವತ್ತು ವ್ಲಾಗ್ ಮಾಡ್ತಿದ್ದೀವಿ. ಅಂದರೆ ಅಲ್ಲಿ ಆ್ಯಕ್ಚುಲಿ ನಾನು ಕೇಳ್ಪಟ್ಟಿದ್ದೆಲ್ಲ ನೋಡಿದ್ದೀನಿ ಕೂಡ. ಅಂದರೆ ಈಗ ಯಾವುದಾದ್ರೂ ಹೊಸ ಮೂವಿ ರಿಲೀಸ್ ಆಯಿತು ಅಂತಂದರೆ ಅಲ್ಲಿ ಒಂದೊಂದು ಟಿಕೆಟ್ ಪ್ರೈಸ್ ಬಂದು 1500-2000 ರೂಪೀಸ್ ಇರುತ್ತಪ್ಪ. ಆ 2,000 ರೂಪಾಯಿ ತೊಗೊಳ್ಳೋ ಅಂಥ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಆದರೆ 2,000 ರೂಪಾಯಿ ಕೊಟ್ಟು ಹೋಗ್ತಾ ಇಲ್ಲ. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಕಡಿಮೆ ಇದೆ, ಲೈಕ್ 500 ರೂಪೀಸ್ ಪರ್ ಹೆಡ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಏನ್ ಗೊತ್ತಾ, ಅದೊಂದು ಎಕ್ಸ್ಪೀರಿಯನ್ಸ್. ಅದು ಕೂಡ ಜೀವನದಲ್ಲಿ ಒಂದ್ಸಲ ಮಾಡ್ಬೇಕು, ಬಟ್ ಅಷ್ಟು ಕೊಟ್ಟು ಮಾಡಬಾರ್ದು. ಓಕೆನಾ? ಈ ತರ ವೀಕ್ ಡೇಸ್ ಈ ತರ ಆಪ್ಷನ್ಸ್ ಇರುತ್ತೆ.
ಅವಾಗ ಒಂಚೂರು ಪಿಟ್ಟಾಸಿ ಮಾಡಿ ಒಂಚೂರು ಮಾಡಬೇಕು. ಹಂಗಂತೀಯ ಶಿರೋಮಣಿ? ಹೌದು ಅಣ್ಣವ್ರೆ. ಬರೀ ಸಿನಿಮಾದವ್ನು ಹೇಳ್ತಾ ಇದ್ದಾನೆ. ಇವಾಗ ಟ್ರಾವೆಲಿಂಗ್ದು ಕೂಡ ರಘುದೇ ಜಾಸ್ತಿ ಇನಿಷಿಯೇಟಿವ್ ಇರುತ್ತೆ. ಲೈಕ್ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಐಟ್ನರಿನೂ ಅವನೇ ಮಾಡ್ತಾನೆ. ಸೊ ಎಲ್ಲಾ ಪ್ಲಾನಿಂಗು ಅವನೇ ಮಾಡ್ತಾನೆ, ಎಲ್ಲ ಅವನೇ ಮಾಡ್ತಾನೆ. ಸೊ ಅವ್ನ್ಗೇನು ಅಂತಂದ್ರೆ ನನ್ ಜಾಗಗಳು ನೋಡ್ಬೇಕು ಆ ತರದ ಆಸೆ ಅವನ್ಗೆ, ನಾವಿಬ್ರು ಸೇರಿ ಜಾಗಗಳು ನೋಡ್ಬೇಕು ಅಂತ. ಕೊರೋನಾ ಬಂದಾದ್ಮೇಲಿಂದ ಅಂತೂ ಎಲ್ಗೂ ಹೋಗಿಲ್ಲ, ಬರೀ ಸಿನಿಮಾಗಳೇ ಹೋಗ್ತಾ ಇದ್ವಿ. ಆಕ್ಚುಲಿ ಏನ್ ಗೊತ್ತಾ ಪುಟ, ನನ್ಗೆ ನಿನ್ಗೆ ಫೇವ್ರೆಟ್ ಥಿಯೇಟರ್ ಅಂತ ಯಾವ್ದಾದ್ರು ಇದೆಯಾ? ನನ್ಗ ಆತರ ಎಲ್ಲ ಏನು ಇಲ್ಲ. ನನ್ಗೆ ಆಕ್ಚುಲಿ ಫೇವ್ರೆಟ್ ಥಿಯೇಟರ್ ಬಂದು ಊರ್ವಶಿ ಥಿಯೇಟರ್. ಗೊತ್ತು ನನ್ಗದು ಒನ್ ಟೈಮ್ ಫೇವ್ರೆಟ್. ಬಟ್ ಈಗ ಅದು ಅಂದ್ರೆ ಮೇಂಟೆನೆನ್ಸ್ ಮಾಡ್ತಿಲ್ಲ. ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಈ ತರ ಸಿಂಗಲ್ ಸ್ಕ್ರೀನ್ ಎಲ್ಲ ಹೊಡೆದಾಕ್ಬಿಟ್ಟು ಈ ತರ ಮಾಲ್ಗಳು ಕಟ್ತಿದ್ದಾರೆ. ಒಂದ್ ಟೈಮಲ್ಲಿ ಮಾಲ್ಗಳಿಗೆ ಹೋಗೋದು ಅಂದ್ರೆ ನಾವ್ ಹೆಂಗ್ ರೆಡಿಯಾಗಿ ಹೋಗ್ತಿದ್ವಿ ಗೊತ್ತಾ? ಮಾಲ್ಗೆ ಹೋಗುದು ಅಂದ್ರೆ ಏನೋ ದೊಡ್ಡದು. ಇವಾಗೆಲ್ಲ ಚಡ್ಡಿ ಗಿಡ್ಡಿ ಹಾಕೊಂಡು ಆರಾಮ ಮಾಲ್ ತಾನೇ ನಡಿ ಅಂತ ಎಲ್ಲರೂ ಹೋಗ್ತಾರೆ ಇವಾಗ. ಅದೊಂಥರ ಕ್ಯಾಶುಯಲ್ ಆಗಿ ಹೋಗೋದು. ಕಾಲೇಜ್ ಟೈಮ್ ಅಂದ್ರೆ ಯಾರಾದ್ರೂ ಫೋನ್ ಮಾಡಿ ಮಗ ಎಲ್ಲಿದ್ಯಾ ಅಂದ್ರೆ ನಾನ್ ಫೋರಮ್ ಹಿಂಗೆ ಹೇಳ್ತಿದ್ವಿ. ಅದೊಂಥರ ಪ್ರೈಡ್ ಫೋರಮ್ ಮಾಡಿದ್ವಿ ಮಗ. ತುಂಬಾ ಲಕ್ಸುರಿಯಸ್ ಸಿನಿಮಾ ಅಂತ. ಸೊ ಆ ಲಕ್ಸುರಿಯಸ್ ಸಿನಿಮಾನ ನಿಮ್ಗೂ ಕೂಡ ತೋರ್ಸೋಣ ಅಂತ. ಲಕ್ಸುರಿಯಸ್ ಸಿನಿಮಾನ? ಲಕ್ಸುರಿಯಸ್ ಸಿನಿಮಾ ಹಾಲ್. ನನ್ಗೆ ಇಂಗ್ಲಿಷ್ ಗೊತ್ತಿಲ್ರ ಹಳ್ಳಿ ಮುಖ. ಮೂವಿ ಹೇಳ್ತಿಲ್ಲ ನಾನು, ಲಕ್ಸುರಿಯಸ್ ಸಿನಿಮಾ ಹಾಲ್ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತೀವಿ, ನಾವು ಕೂಡ ನೋಡ್ತೀವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ದು ಕೂಡ. ಇನ್ನೊಂದು ವಿಷಯ ಹೇಳ್ಬೇಕು ನಾನು, ಏನು ಅಂತಂದ್ರೆ ಏನು ದೇವರಾಣೆಗೂ ಯಾವ ಸಿನಿಮಾಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ ನನ್ಗೆ. ನಾನ್ ಕೇಳು ಇಲ್ಲ ರಘು, ನಾ ಯಾವ ಸಿನಿಮಾಗ ಚಿನಿ ಒಂದ್ ಮೂವಿಗೆ ಹೋಗೋಣ, ಈ ತರ ಒಂದಿದೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ. ಸರಿ ಆಯ್ತು ಅಂದೆ. ನಾನ್ ಕೇಳದ್ ನಾನಿನ್ನ ಯಾವ ಸಿನಿಮಾ ಅಂತ ಕೇಳಿಲ್ಲ, ಇನ್ನೂ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಎಸ್ ಓಕೆ ದೆನ್ see you there. ಅಲ್ಲಿ ನೋಡ್ತೀವಿ ನಿಮ್ಮನ್ನ. ಫೈನಲಿ ಸಿನಿಮಾ ಹಾಲ್ಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತೂ ಇತ್ತು. ಹೋಗ್ತಿದ್ದಂಗೆ ನಮ್ಮನ್ನ ರಾಜಣ್ಣ ಆ್ಯಂಡ್ ಅಪ್ಪು ಬಾಸ್ ವೆಲ್ಕಮ್ ಮಾಡಿದ್ರು. ಹಾಗೆ ನಮ್ಮ ವಿಷ್ಣು ದಾದ ಕೂಡ ಇದ್ರು. ನೋಡಿ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಅಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ಡೈನಿಂಗ್ ಟೇಬಲ್ಸ್ ಥರ ಮಾಡಿಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಒಳ್ಳೆ ರೆಸ್ಟೋರೆಂಟ್ಸ್ ಕೂಡ ಇದೆ. ಆಮೇಲೆ ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸುತ್ತಾಡ್ತಿದ್ದಾಗ ನಮ್ಮ ಶಂಕರಣ್ಣನೂ ನಮ್ಮ ಕಣ್ಣಿಗೆ ಬಿದ್ದರು ನೋಡಿ. ಹಾಗೆ ಹೋಗ್ತಾ ಹೋಗ್ತಾ ಟಾಯ್ಲೆಟ್ ಕೂಡ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ. ಹೇ ಟೆನ್ಷನ್ ಆಗಬೇಡಿ, ಟಾಯ್ಲೆಟಲ್ಲಿ ಯಾರೂ ಇಲ್ಲ, ಆರಾಮಾಗಿ ನೋಡಿ, ಭಯ ಪಡಬೇಡಿ. ಟಾಯ್ಲೆಟ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಥಿಯೇಟ್ರೆಲ್ಲ ಒಂದು ರೌಂಡ್ ಹಾಕಿದ್ಮೇಲೆ ನನಗನ್ಸಿದ್ದೇನು ಅಂತಂದರೆ, ಇಷ್ಟು ಎಕ್ಸ್ಪೆನ್ಸಿವ್ ಯಾಕೆ ಇದು ಅನ್ನೋದಕ್ಕೆ ಒಂದು ಉತ್ತರ ಸಿಕ್ತು. ತುಂಬ ಅಂದರೆ ತುಂಬ ರಾಯಲಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಎಸ್, ನಾವಿಲ್ಲಿ ಬಂದಾಯ್ತು. ನೋಡಿದ್ರಲ್ಲ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಒಂಥರ. ಹೌದು, ಇಟ್ಸ್ ವೆರಿ ಕಾಮ್ ಅಂಡ್ ಜನ ಕಮ್ಮಿ ಇದ್ದಾರೆ. ಹೌದು, ಸೈಲೆಂಟ್. ಅಂಡ್ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಈವನ್ ನೋಡಿ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಯಾರಿದ್ದಾರೆ ಅಂತ. ನಮ್ಮ ಬಾಸು, ಅವ್ರ ಬಾಸು ಇಬ್ರು. ಅವ್ರ ಬಾಸ್, ಆಮೇಲೆ ಇನ್ನು ಆ ಕಡೆ ಶಂಕರಣ್ಣ ಇದ್ದಾರೆ. ನಮ್ಮವ್ರದೆಲ್ಲ ತುಂಬಾ ಜನದ್ದು ಫೋಟೋಸ್ ಹಾಕಿದ್ದಾರೆ, ಬಾಲಿವುಡ್ ಆಕ್ಟರ್ಸ್ ಹಾಕಿದ್ದಾರೆ. ಸೊ ಎಲ್ಲರದು ಹಾಕಿದ್ದಾರೆ. ಸೊ ಎಲ್ರಿಗೂ ಈಕ್ವಲ್ ಆಗಿ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಆಂಬಿಯನ್ಸ್ ಅಂತೂ ಟಾಪ್ ಕ್ಲಾಸ್ ಆಗಿದೆ. ನಿಂಗೆ ಹೆಂಗೆ ಅನಿಸ್ತು ಮಗನೆ? ಇಲ್ಲ, ಇಟ್ಸ್ ವೆರಿ ನೈಸ್. ನಾನು ಎಸ್ಪೆಷಲಿ ಈಗ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದೆ. ಏನು ಚೆನ್ನಾಗಿತ್ತು ಗೊತ್ತಾ ರೆಸ್ಟ್ ರೂಮು. ನಾನು ರೆಸ್ಟ್ ರೂಮ್ದು ವಿಡಿಯೋ ಎಲ್ಲ ಹಾಕಿದ್ದೀನಿ. ವೆರಿ ಕ್ಲೀನ್, ಲೆಸ್ ಕ್ರೌಡ್. ಅದು ಹೇಳಬೇಕು ಅಂದರೆ ಎಲ್ಲ ಸ್ಮಾಲ್ ಆಡಿಟೋರಿಯಮ್ಸ್ ಆಯ್ತಾ. ಹಾರ್ಡ್ಲಿ ನಿಂಗೆ ಒಂದು 20 to 30 ಸೀಟ್ಸ್ ಇರ್ಬೋದು ಅಷ್ಟೇ. ಒಂದ್ರಲ್ಲಿ ಎಲ್ಲ ಲಕ್ಸುರಿ. ಒಂದು 5 to 6 ಆಡಿಟೋರಿಯಂ ಅಂತ ಅನ್ಸುತ್ತೆ ಇದರಲ್ಲಿ ಇರೋದು. ಅಂದರೆ ನನಗೆ ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ರೆ ಇಷ್ಟ. ನನಗೆ ಕ್ರೌಡ್ ಇರಬೇಕು, ವಿಸಿಲ್ ಹೊಡಿಬೇಕು, ಕಿರ್ಚಬೇಕು, ಕೂಗಾಡಬೇಕು, ಕುಣಿಬೇಕು, ಹಂಗಿರಬೇಕು. ಬಟ್ ಓಕೆ, ಇದು ಒನ್ಸ್ ಇನ್ ಅ ವೈಲ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ನನಗಂತೂ ಸೋ ಫಾರ್ ಇಟ್ಸ್ ರಿಯಲಿ ನೈಸ್, ಇಟ್ಸ್ ಗುಡ್. ಒಳಗಡೆ ಇನ್ನೂ ಹೋಗಿಲ್ಲ, ಆಡಿ ನೋಡಬೇಕು ಹೆಂಗಿದೆ ಅಂತ. ಆಡಿ ಹೆಂಗಿದೆ, ಅಲ್ಲಿ ಸೀಟ್ಸ್ ಅದೆಲ್ಲ ಹೆಂಗಿರುತ್ತೆ ಅಂತ ತೋರಿಸ್ಬೇಕು.
ಓಕೆನಾ? ಏನಾದರೂ ಫ್ರೀ ಏನಾದರೂ ಕೊಡ್ತಾರಾ ತಿನ್ನಕ್ಕೆ? ಏನಿಲ್ಲ ಅಂತ ಅನ್ಸುತ್ತೆ ಮಗನೇ. ಆ್ಯಕ್ಚುಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು, ಏನೋ ಒಂಥರ ಆಗ್ತಿದೆ ಆ್ಯಕ್ಚುಲಿ. ಏನು ಗುರು ಇಷ್ಟು ಡೀಸೆಂಟಾಗಿದೆ ಕ್ರೌಡು, ಏನಾದರೂ ಜೋರಾಗಿ ಮಾತಾಡ್ಬೋದಾ ಮಾತಾಡಬಾರ್ದಾ, ಏನು ಅನ್ಕೊಂಡ್ಬಿಡ್ತಾರೋ ಜೋರಾಗಿ ಮಾತಾಡಿದ್ರೆ ಅಂತ. ಸೊ ಇಟ್ಸ್ ಓಕೆ. ಬಟ್ ಒನ್ ಟೈಮ್ ಬಂದಿದ್ದೀವಿ. ಯಾ ಏನಾದರೂ ಒಂಚೂರು ಲೌಡಾಗಿ ಮಾತಾಡಿದ್ರು, ಏನಾದರೂ ಒಂಚೂರು ಜೋರಾಗಿ ಮಾತಾಡಿದ್ರೆ, ಏನಾದರೂ ಒಂಚೂರು ಜೋರಾಗಿ ಮಾತಾಡಿದ್ರು ಹಿಂಗೆ ನೋಡ್ತಾರೆ, ಅದಕ್ಕೆ. ಓಕೆ ದೆನ್ ಸಿ ಯು. ಫೈನಲಿ ಸಿನಿಮಾ ಹಾಲ್ ಒಳಗಡೆ ಎಂಟ್ರಿ ಕೊಟ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಹಾರ್ಡ್ಲಿ ಒಂದು 45 to 50 ಸೀಟಿಂಗ್ ಕೆಪಾಸಿಟಿ ಇರ್ಬೋದು ಅಷ್ಟೇ. ಬಟ್ ಆ ಸೀಟಿಂಗ್ ಡಿಸೈನ್, ಅರೇಂಜ್ಮೆಂಟ್ಸ್, ಅಲೈನ್ಮೆಂಟ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿ, ತುಂಬ ಕಂಫರ್ಟಬಲ್ ಆಗಿ, ಲೆಗ್ ರೂಮ್ಸ್ ಎಲ್ಲ ಚೆನ್ನಾಗಿ ಕೊಟ್ಟು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹಾಗೆ ಈ ಹಾಲಲ್ಲಿ ಗೋಡೆಗಳು ಪೂರ್ತಿ ಬ್ಯೂಟಿಫುಲ್ ಪೇಂಟಿಂಗ್ಸ್ನ ಹಾಕಿದ್ದಾರೆ. ಸ್ಕ್ರೀನು ಸ್ವಲ್ಪ ಚಿಕ್ಕದೆ, ಬಿಕಾಸ್ ಚಿಕ್ಕ ಹಾಲ್ ಆಗಿರೋದ್ರಿಂದ ಸ್ಕ್ರೀನ್ ಸ್ವಲ್ಪ ಚಿಕ್ಕದೆ. ಬಟ್ ಸ್ಕ್ರೀನ್ ಕ್ವಾಲಿಟಿ ಆ್ಯಂಡ್ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ರಿಕ್ಲೈನರ್ ಸೀಟ್ ಇರುತ್ತೆ ಆ್ಯಂಡ್ ಆ ಸೀಟಿಂಗಲ್ಲೇ ನಿಮಗೆ ಬಟನ್ ಇರುತ್ತೆ, ನೀವು ಕೂತ್ ಕಡೆನೇ ಫುಡ್ನ ಆರ್ಡ್ರ್ ಮಾಡ್ಬೋದು. ಆ್ಯಂಡ್ ಮೆನು ಸ್ವಲ್ಪ ಕಾಸ್ಟ್ಲಿನೇ ಇದೆ, ಆದರೂ ಅಮ್ಮಗೆ ಹಶ್ವಾಗ್ತಿತ್ತು ಅಂತ ಒಂದು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ಏನೋ ಬಂತು, ಬಟ್ ತುಂಬ ಚೆನ್ನಾಗಿತ್ತು. ಸೊ ಇಂಟರ್ವೆಲ್ಲು ಬಂದಾಯಿತು. ಮೇಡಮ್ ಅವರು ಇನ್ನೇನು ಆರ್ಡ್ರ್ ಮಾಡೋಣ ಅಂತ ಸ್ಕೆಚ್ ಬೇರೆ ಹಾಕ್ತಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಮತ್ತೆ ಮೆನು ಎಲ್ಲ ತಿರುಗಿಸಿ ಒಂದು ಬೆಲ್ಜಿಯಂ ಚಾಕ್ಲೇಟ್ ಪಾಪ್ಕಾರ್ನ್ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ದ ಬೆಸ್ಟ್ ಪಾಪ್ಕಾರ್ನ್, ನಾನು ತಿಂದಿರೋದ್ರಲ್ಲಿ ಬೆಸ್ಟ್ ಪಾಪ್ಕಾರ್ನ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಆ್ಯಂಡ್ ಮೋರ್ ಓವರ್ ದ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮಗನೇ? ಚೆನ್ನಾಗಿತ್ತು. ನಿದ್ದೆ ಬಂದ್ಬಿಡ್ತು ಒಂದು 2-3 ಸಲ ನನಗೆ. ಯಾಕಂತಂದರೆ ಅಷ್ಟು ಕಂಫರ್ಟಬಲ್ ಆಗಿತ್ತಲ್ಲ, ಅಲ್ಲೇ ಹಿಂಗೆ ತೂಕಡಿಸ್ಬಿಟ್ಟೆ. ಅದು ಮೇನ್ ಪಾರ್ಟೇ ನೋಡೋಕ್ಕಾಗಲಿಲ್ಲ ನನಗೆ, ನಿದ್ದೆ ಬಂದ್ಬಿಡ್ತು. ಶ್ಯಾಮಲಿಂಗ ಹೌದಾ? ಅದಕ್ಕೆ ಕೇಳಿದ್ದು ನಾನು, ಅವ್ನಿಗೆ ಹೆಂಗೆ ಸಿಕ್ತು ಆ ಮಣಿ ಅಂತ. ಮಗನೇ ಯಾಮಾರಿಸ್ಬಿಟ್ಲು ನನಗೆ, ನಾನು ನೋಡಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ ಮಲಗಿರೋದು. ಊರು ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ. ನಾವು ಮೂವಿ ಅಂತ ಬಂದ್ಮೇಲೆ ಮುಳುಗೋಗ್ತೀವಿ. ಥಿಯೇಟ್ರ್ ಯಾವುದು ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಮ್ಗೆ ಮೂವಿ ಇಂಪಾರ್ಟೆಂಟ್. ನನಗೆ ಕಂಫರ್ಟ್ಗೆ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ನೀವು ಕೂಡ ಯಾವಾಗಾದ್ರೂ ಒಂದ್ಸಲ ಬರ್ಬೋದು ಈ ಥಿಯೇಟರ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ನೈಸ್. ಕೆಲವೊಂದು ಇಲ್ಲಿ ತಿನ್ನೋದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಬಟ್ ಕ್ವಾಲಿಟಿ ಆಫ್ ದ ಫುಡ್ ಇಸ್ ಗುಡ್ ಅಂತ ಅನ್ಸುತ್ತೆ. ಕ್ವಾಲಿಟಿ ಆಫ್ ದ ಫುಡ್ ಇಸ್ ಗುಡ್. ಆಮೇಲೆ ಕ್ವಾಂಟಿಟಿನೂ ಚೆನ್ನಾಗಿದೆ. ಸೊ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಕೂಡ ನಿಮಗಿಷ್ಟ ಆದವ್ರ ಜೊತೆ ಒಂದ್ಸಲ ಇಲ್ಲಿ ಬಂದು ಆರಾಮಾಗಿ ಮೂವಿ ನೋಡಿಕೊಂಡು ಈ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಮ್ಮ ಪ್ರೀತಿ ನಿಮಗೆ. ಲವ್ ಯು ಆಲ್.